ಅದರ ಒಂದು ಎಲ್ಲರೂ ತಿಳ್ಕೋಬೇಕು ಚೆಂದಾಗಿ. ಒಂದೇ ಮಾತು ಹೇಳ್ತೀನಿ, ಸರ್ಕಾರ ಏನು ಮಾಡ್ಯದ ಭಾಳ ಆಲೋಚನೆ ಮಾಡ್ಯಾರ, ಭಾಳ ಆಲೋಚನೆ ಮಾಡ್ಯಾರ. ಈ ವೀರಶೈವ ಲಿಂಗಾಯತ ಅನ್ನೋದು ಭಾಳ ಜನರಿಗೆ ಕನ್ಫ್ಯೂಸ್ ಇತ್ತು, ಭಾಳ ಜನರಿಗೆ ಎಂತೆಂಥ ಕಲ್ತವ್ರಿಗೆ ಸಮೇತ ಇದು ಅರ್ಥ ಆಗ್ತಿದ್ದಿಲ್ಲ. ಸರ್ಕಾರ ಕೊನೆಗೆ ಏನೊಂದು ಪಾಯಿಂಟ್ ಇಟ್ಟದ, ವೀರಶೈವರಿದ್ದವ್ರನ್ನು ಬಸವ ತತ್ವ ಒಪ್ಪಿದ್ರೆ ಲಿಂಗಾಯತಕ್ಕೆ ಸಿಗೋ ಸೌಲಭ್ಯ ಎಲ್ಲ ಅವರಿಗೂ ಸಿಗ್ತಾವ. ಅದು ಪಾಯಿಂಟ್ ಹೆಂಗದ ನೋಡಿ. ಬಸವತತ್ವ ವೀರಶೈವ ಅಂದ್ಕೊಂಡವ್ರನ್ನು ಬಸವತತ್ವ ಒಪ್ಪಿದ್ರೆ ಲಿಂಗಾಯತರಿಗೆ ಸಿಗಂಥ ಸೌಲಭ್ಯಗಳು ಸೀಟು ಮೆಡಿಕಲ್ಲು ಎಲ್ಲನೂ ಅವರಿಗೂ ಸಿಗ್ತಾವ. ಆ ಬಸವತತ್ವ ಒಪ್ಪಿದ್ರೆ ಅವರಿಗೂ ಸಿಗ್ತಾವ ಅಂತ ಹೇಳಿದ್ರು. ಈಗ ವಿರೋಧ ಮಾಡೋಂಥವ್ರು ಯಾರು ಅದಾರ ಅಂದ್ರೆ ಅವ್ರು ಬಸವತತ್ವ ಒಪ್ಪಲ್ರಂತ ನಾವು ತಿಳ್ಕೋಬೇಕು. ಇಷ್ಟೊಂದು ಖಂಡಿತವಾಗಿ ತಿಳ್ಕೋಬೇಕು. ಇವತ್ತು ಪೇಪರ್ದಾಗೇನು ವಿರುದ್ಧ ಸ್ಟೇಟ್ಮೆಂಟ್ ಬರ್ತಾ ಇದ್ದಾವ, ಅದರಲ್ಲಿ ವಿಶೇಷವಾಗಿ ರಂಭಾಪುರಿ ಶ್ರೀಗಳು ಹೆಚ್ಚಿಗೆ ಬರ್ತಾ ಇದ್ದಾವ. ಅವರು ಬಸವ ಇಷ್ಟು ದಿನ ಏನು ಮಾಡ್ಯಾರ ಅವರು ನಮಗಂದ್ರೆ, ನಾವು ಬಸವಣ್ಣ ನಂಬ್ತೀವಿ, ನಾವು ಬಸವಣ್ಣ ವಚನ ಹೇಳ್ತೀವಿ, ಹಿಂಗೆ ಹೇಳಿನೇ ತಮ್ಮ ಈ ಲಿಂಗಾಯತ ಧರ್ಮವನ್ನು ಮುಚ್ಚ ಹಾಕಿ ಮ್ಯಾಲ ಕಸ ಕಡ್ಡಿ ಚೆಲ್ಯಾರ. ಇವತ್ತು ವಚನ ಸಾಹಿತ್ಯ ಬೆಳಕಿಗೆ ಬಂದ ಸಲುವಾಗಿ ಇವ್ರು ಚೆಲ್ಲಿದ ಕಸ ಕಡ್ಡಿ ಅದ, ನಮ್ದಿದು ಅಲ್ಲ. ಆ ಕಸ ಕಡ್ಡಿ ಕೆಸರು ಎಲ್ಲ ಚಂದ ತೆಗೆದು ಹಾಕಿ ಅದಕ್ಕೆ ಸರ್ಕಾರದ ಮುದ್ರೆ ನಿಜವಾದ ಲಿಂಗಾಯತ ಧರ್ಮ ಅದ ಅಂತ ಸರ್ಕಾರ ಮುದ್ರೆ ಬಿಟ್ಟು. ಈಗ ಯಾರು ಇದಕ್ಕೆ ವಿರೋಧ ಮಾಡ್ತಾರ ಅಂದ್ರೆ ಅವರು ನಮ್ಮ ವಿರೋಧ ಅಲ್ಲ, ಅವ್ರು ಬಸವಣ್ಣನ ವಿರೋಧಿಗಳಂತ ನಾವು ತಿಳ್ಕೋಬೇಕಾಗಿದೆ. ಶರಣರ ವಿರೋಧಿಗಳು, ಬಸವತತ್ವ ವಿರೋಧಿಗಳು. ಅದಕ್ಕೆ ನನಗೊಂದು ಆಶ್ಚರ್ಯ ಏನಾಯಿತು ಅಂದ್ರೆ, ಮೊದಲನೇ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಸ್ವಾಗತ ಆಯಿತು. ಟಿ ವಿಯಾಗ ಬಂತು, ಪೇಪರ್ದಾಗ ಬಂತು, ಎಲ್ಲ ಬಂತು. ಮರುದಿನವೇ ಶಾಮನೂರು ಶಿವಶಂಕರಪ್ಪ ಅವರು ಅಧ್ಯಕ್ಷರು, ಮರುದಿನವೇ ಮತ್ತೆ ಉಲ್ಟಾ ಆಯಿತು. ನಾಳೆ 23ಕ್ಕೆ ಸಭೆ ಅದ, ನಾಳೆ 23ಕ್ಕೆ ಸಭೆ ಅದ. ಅದಕ್ಕೆ ಬಹುತೇಕ ನನಗೆ ವಿಶ್ವಾಸ ಅದ ಏನಂದ್ರೆ, ನಾಳೆ ವೀರಶೈವ ಮಹಾಸಭೆಯೊಳಗೆ ಇದಕ್ಕೆ ವಿರೋಧ ಆಗಲ್ಲ, ಸ್ವಾಗತನೇ ಆಗ್ತದಂತ ನನಗೆ ನಂಬಿಕೆ ಅದ. ಯಾಕೆ ನಂಬಿಕೆ ಅದ ಅಂದರೆ, ಈಶ್ವರ್ ಖಂಡ್ರೆಯವರು ಬಸವತತ್ವ ತಿಳ್ಕೊಂಡವ್ರು ಅದಾರ, ಅಧ್ಯಯನಶೀಲ ಅದಾರ, ಅವರು ಇದಕ್ಕೆ ವಿರೋಧ ಮಾಡಲ್ಲ ಅಂತ ನನಗೆ ನಂಬಿಕೆ ಅದ. ಬಹುತೇಕ ನಾಳೆ ಈ ಲಿಂಗಾಯತ ಸರ್ಕಾರ ಮಾನ್ಯತೆ ಮಾಡಿದ್ದಕ್ಕೆ ವಿರೋಧಿಸಬಾರ್ದು, ವಿರೋಧ ಮಾಡಂಗಿಲ್ಲ ಅನ್ನೋಂಥ ಭರವಸೆ ನಮಗದ. ಅದಕ್ಕೆ ನಾಳೆ ಸಾಯಂಕಾಲ ತನಕ ಅದು ಗೊತ್ತಾಗ್ತದೆ, ನಾಳೆ ಮೀಟಿಂಗ್ ಅದ. ಇದಕ್ಕೆ ಯಾರು ಬಹುತೇಕ ನಮಗೆಲ್ಲ ಇದನ್ನು ಕೆಲಸ ಮೇಲೋಗರು ಮಾಡಿದವರು, ನಮ್ಮನ್ನು ಮರೆಸಿದವರು, ಹುಲಿ ಇದ್ದವರಿಗೆ ನೀವು ಕುರಿ 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 ಅಂತ ಹೇಳಿ ಮಾಡಿದವರು ಯಾರಂದ್ರೆ ಇವರು 5 ಮಂದಿ ಏನದ ಅವರೇ ಮುಖ್ಯ ಕಾರಣರು. ಅದಕ್ಕೆ ಇವತ್ತು ಯಾರ್ಯಾರ್ದು ವಿರೋಧ ಇಲ್ಲ. ಆ 5 ಮಂದಿದಾಗೂ ಕಾಶಿದವ್ರನ್ನೂ ಸೈಲೆಂಟ್ ಅದಾರ, ಉಳಿದವ್ರನ್ನೂ ಅಷ್ಟಕ್ಕಷ್ಟೇ ಸೈಲೆಂಟ್ ಅದಾರ. ಕೇದಾರದವರು ಜಾಸ್ತಿ ಇಲ್ಲ, ಹೆಚ್ಚಿಗೆ ತಳಮಳ ಇದು ಮಾಡಿಕೊಂಡವರು, ಇದು ಬಸವತತ್ವ ಬೆಳಿಲತ್ತಲ್ಲ, ಬಸವತತ್ವ ಭವಿಷ್ಯ ಬಂತಲ್ಲ ಅಂತ ಹೆಚ್ಚಿಗೆ ತಳಮಳ ಮಾಡ್ಕೊಂಡವ್ರು ರಂಭಾಪುರಿದವ್ರೇ ಅದಾರ. ಅದಕ್ಕೆ ನಾವೆಲ್ಲ ಎಚ್ಚರದಿಂದಿರಬೇಕು, ನೀವೆಲ್ಲ ಸನ್ನದ್ರಿರಬೇಕು. ಅದಕ್ಕೆ ಇದು ಲಿಂಗಾಯತ ಸರ್ಕಾರೇನು ಇದು ಆಗಿದ್ದು 800 ವರ್ಷಗಳ 900 ವರ್ಷಗಳ ಹಿಂದೆ ಆಗ್ಯಾದ. ಹೇಳಿದ್ರಲ್ಲ ವಿಶ್ವರಾಧ್ಯವರು, ಇದಕ್ಕೊಂದು ಮುದ್ರೆ ಬೇಕಾಗಿತ್ತು ಅಷ್ಟೇ, ಸಿಕ್ಕ ಬೇಕಾಗಿತ್ತು. ಸಿಕ್ಕನೂ ಅಷ್ಟೇ ಮಹತ್ವದ್ದಿರ್ತದೆ. ಯಾಕಂದ್ರೆ ಈ ನೋಟಿನಂಗೆ ಹುಡುಗರು ಆಟ ಆಡೋ ನೋಟು ನಮ್ಮ ನೋಟು ಒಂದೇ ಇರ್ತಾವೆ. ಅದಕ್ಕೆ ತಿಳಿದೋದಕ್ಕೆ ಬಸವತತ್ವ ತಿಳಿದವ್ರು ಅದಾರ. ಲಂಡನ್ದಾಗ ಬಸವೇಶ್ವರ ಮೂರ್ತಿ ಉದ್ಘಾಟನೆ ಮಾಡಿದವ್ರು ಅದಾರ. ಲೋಕಸಭೆಯಲ್ಲಿ ಬಸವಣ್ಣನ ಬಗ್ಗೆ ಎಂದೂ ಪಾರ್ಲಿಮೆಂಟದಲ್ಲಿ ವಿಚಾರ ಬಂದಿರಲಿಲ್ಲ. ಮೊಟ್ಟ ಮೊದಲು ನರೇಂದ್ರ ಮೋದಿಯವರು ಪಾರ್ಲಿಮೆಂಟದಲ್ಲಿ ಬಸವಣ್ಣನ ಬಗ್ಗೆ ಜಗದ್ಗುರು ಅಂತ ಕರೆದು
ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟವರು ಅನುಭವ ಮಂಟಪ ಬಸವ ಕಲ್ಯಾಣದ ಬಸವಣ್ಣನವರು ಅಂತ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ. ಇಷ್ಟು 900 ವರ್ಷ ಇತಿಹಾಸದಾಗ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ. ಅದನ್ನು ನಾವು ಇದನ್ನು ತತ್ವ ತಿಳ್ಕೊಂಡು ಬಹುತೇಕ ನರೇಂದ್ರ ಮೋದಿಯವ್ರೂ ನಮಗೆ ಪೂರಕ ಆಗಿರ್ತಾರ ಅಂತ ನನಗೆ ನಂಬಿಕೆ ಅದ, ವಿಶ್ವಾಸ ಅದ. ಯಾಕಂದ್ರೆ ಬಸವಣ್ಣವ್ರ ತತ್ವ ಸತ್ಯ ಅದ. ಸತ್ಯಕ್ಕೆ ಸತ್ಯನೇ ಇರಬೇಕಾಯ್ತು. ಸತ್ಯಕ್ಕೆ ಸುಳ್ಳು ಅಂದ್ರೆ ಅದು ನಾವೇ ಸುಳ್ಳಾಗ್ತೀವಿ, ಅದು ಸತ್ಯ ಇರೋದಿರ್ತದೆ. ಅದ್ರ ಸಲುವಾಗಿ ಬಸವಣ್ಣೆ ಕಳಿಸ್ಯಾರೇನು, ಬೀದರ್ ರ್ಯಾಲಿ ಆಯಿತು. ಅದೇನೋ ಬಸವಣ್ಣನ ಪುಣ್ಯದಿಂದ ಅದು ನಾವು ಪ್ರಚಾರ ಮಾಡಿದೆವು, ಓಡಾಡಿದೆವು. ಕಿರಣ್ ಅವರು ಭಾಲ್ಕಿ ತಾಲೂಕದಾಗೆಲ್ಲ ಓಡಾಡ್ಯಾರ. ನಾವು ಜಿಲ್ಲಾ ಬಾರ್ಡರ್ ಏರಿಯಾ ಜೈರಾಬಾದ್, ತೆಲಂಗಾಣ, ಆಂಧ್ರ ಎಲ್ಲ ಓಡಾಡಿದೆವು. ಆದ್ರೂ ಇಷ್ಟು ಸಂಖ್ಯೆ ಬರ್ತಾರಂತ ನಮಗೂ ನಂಬಿಕೆ ಇರಲಿಲ್ಲ. ಅದು ಏನೋ ಅದು ಕಾಲ ಅಂತಾರಲ್ಲ, ಅರಸಿ ತೊಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ತನ್ನ ಕಾಲಕ್ಕಲ್ಲದೆ ಸಾಧ್ಯವಾಗದು ನೋಡಂದಂಗೆ ಅದು ಕಾಲ ಬಂದಿತ್ತೇನೋ. ಎಲ್ಲೆಲ್ಲಿನ ಜನ ಎಲ್ಲ ಬಂದು ಎಲ್ಲಿ ಮೆರವಣಿಗೆ ಶುರುವಾದ ಎಲ್ಲಿ ಕೊನೆಯದ ಎಂಬುದೇ ಗೊತ್ತಾಗಲಿಲ್ಲ. ಅಷ್ಟು ಜನ ಬೀದರ್ದಲ್ಲಿ. ಇದು ಪ್ರಭಾವ ನಾಡಿನುದ್ದಕ್ಕೂ ಆಯಿತು. ಮುಂದೆ ಈ ರ್ಯಾಲಿಯನ್ನು ಅದಕ್ಕೆ ಧನದಿಂದಲೂ, ತನುದಿಂದಲೂ, ಮನಸ್ಸಿನಿಂದಲೂ, ಮೂರರಿಂದಲೂ ಹೋರಾಟ ಮಾಡಿ ಅದಕ್ಕೆಲ್ಲ ಧನ ಖರ್ಚು ಮಾಡಿದ್ರು, ಮನಸ್ಸು ಖರ್ಚು ಮಾಡಿದ್ರು, ಶರೀರಕ್ಕೂ ದುಡಿದ್ರು. ಅದ್ರ ಶ್ರೇಯಸ್ಸು ಮೊದಲನೇ ವ್ಯಕ್ತಿ MB ಪಾಟೀಲ್ರಿಗೆ ಸಲ್ಲಬೇಕು ಅಂತ ಅವ್ರ ಜೊತೆ ವಿನಯ್ ಕುಲಕರ್ಣಿ ಅದಾರ, ಹೊರಟ್ಟಿ ಅದಾರ, ಆಮೇಲೆ ಇನ್ನೊಂದು ಶರಣಪ್ರಕಾಶ್ ಪಾಟೀಲ್ ಅದಾರ. ರಾಯರೆಡ್ಡಿನೂ ಸ್ವಲ್ಪ ಅದಾರ. ಅದಕ್ಕೆ ಇನ್ನೊಬ್ಬರು ವ್ಯಕ್ತಿ ಇದ್ರ ಹಿಂದೆ ಎಲೆಮರೆಕಾಯಿ ಹೆಂಗೆ ಕೆಲಸ ಮಾಡಿದವ್ರು ಯಾರು ಅಂದ್ರೆ, ಸಂಪೂರ್ಣ 300 ವರ್ಷದ ಹಳೇ ಇತಿಹಾಸಗಳು, ಹಳೇ ದಾಖಲೆಗಳು, ಆಫೀಸಿಯಲಿ DC AC ಕಚೇರಿಗಳಲ್ಲಿ ಹಿಂದಿನ ಮೈಸೂರು ಮಹಾರಾಜರ ಕಾಲಕ್ಕೆ ಜಜ್ಮೆಂಟ್ ಆಗಿದ್ದು, ಅದಕ್ಕೆ ಹಿಂದಾಗಿದ್ದು ಇವೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು ಸರಿಯಾಗಿ ಚೌಕಟ್ಟಿನಲ್ಲಿ ಹೇಳಿ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಂಥ ವ್ಯಕ್ತಿ ಯಾರಂದರೆ ಜಾಮದಾರ್ ಸರ್ ಅವರು. ಜಾಮದಾರ್ ಅದಕ್ಕೆ ಗದಗ ಅಪ್ಪನವರಿಗೆ ಮೆಕಾಲೆ ಅಂತ ಕರೀತಾರೆ. ಅಷ್ಟೊಂದು ದೊಡ್ಡ ವ್ಯಕ್ತಿ ಅವರು ಹೀಗೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ನಾವು ನಿಜವಾದ ಬಸವ ತತ್ವವನ್ನು ಅಪ್ಕೋಬೇಕು, ನಂಬಬೇಕು, ಅದರಂಗೆ ನಡಿಬೇಕು ಅಂತ ಹೇಳ್ತಾ, ಈಗ ಇವತ್ತಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತು. ಇಲ್ಲಿ ಭಾಲ್ಕಿಯಲ್ಲಿ 14ನೇ ತಾರೀಕಿಗೆ ಆಗದು 19 ತಾರೀಕಿಗೆ ಹೋಯಿತು. ಬಹುತೇಕ 19 ತಾರೀಕಿಗೆ ಯಾಕೆ ಹೋಯಿತು ಅಂದ್ರೆ 19ಕ್ಕೆ ರ್ಯಾಲಿ ಶುರುವಾಗಿತ್ತು. 19ಕ್ಕೆ ತಾರೀಕು ರ್ಯಾಲಿ ಶುರುವಾಗಿತ್ತು. 19ಕ್ಕೆ ಜೂನ್ ಅಲ್ಲ, ಜುಲೈ 19ಕ್ಕೆ ಪ್ರಾರಂಭ ಆಗಿತ್ತು. ಮಾರ್ಚ್ 19ಕ್ಕೆ ಸಿಕ್ತು. ಅದನ್ನು ಮೊಟ್ಟ ಮೊದಲು 14ಕ್ಕೆ ಮುಂದೆ ಹೋದ ಕೂಡಲೇ ಮೊಟ್ಟ ಮೊದಲು ಉಪವಾಸ ಕರ್ನಾಟಕದಾಗೆ ಮೊದಲು ಉಪವಾಸ ಪ್ರಾರಂಭ ಆಗಿದ್ದು ಬಾಲ್ಕಿಯಲ್ಲಿನೇ ಅಂತ ಹೇಳಿಕ್ಕೆ ನಾವು ಖುಷಿ ಆಗ್ತದೆ. ಇವ್ರ ಜೊತೆ ನಾವು ಮೂಗರಿಗೆ ಸನ್ಮಾನ ಮಾಡಿವಿ. ಆದರೆ ಇವ್ರ ಜೊತೆ ಅನೇಕರೆಲ್ಲ ನಮ್ಮ ನಂಜವಾಡಿಯವರು ಆ ಉಪವಾಸ ಕುಂತಿದ್ರು. ಆಮೇಲೆ ಮತ್ತಿನ್ನ ಕರ್ಕಾಳೆ ಮತ್ತು ಸಿದ್ದೇಶ್ವರದವರು, ಮಲ್ಲಿಕಾರ್ಜುನವರು, ಇನ್ನು ಅನೇಕರು ಅದಾರ ಎಲ್ಲ. ಅದಕ್ಕೆ ಅವರೆಲ್ಲರಿಗೂ ಶುಭ ಹಾರೈಸ್ತಾ ಇವತ್ತು